ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾನು ನಿಮಗೆ ಒಂದು ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೀವು ನೋಡ್ಬೋದು ಇಲ್ಲಿ ನಮ್ಮದು ಇದು ನಾನು ತೊಗರಿಬೇಳೆ ಈ ಥರ ಫುಲ್ಲು ನೈಸಾಗಿ ಈ ಥರ ಪೇಸ್ಟ್ ಥರ ಬೇಯಿಸ್ಕೊಂಡಿದ್ದೀನಿ ರೀ. ಒಂದು 4 ರಿಂದ 5 ವಿಜಲನ್ನು ಮಾಡಿಸ್ಕೊಂಡಿದ್ದೀನಿ ರೀ. ಹಾಗಾಗಿ ಇದು ನನಗೆ ಈ ಥರ ಪೇಸ್ಟ್ ಥರ ಬಂದಿದೆ. ಇವತ್ತು ನಾನು ಮ್ಯಾಂಗೋ ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮ್ಯಾಂಗೋ ರಸಮ್ ಮಾಡೋಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ರೀ. ಇಲ್ಲಿ ಒಂದು 3 ಎಲೆ ಇದು ತೊಗೊಂಡಿದ್ದೀನಿ, ಮಾವಿನ ಎಲೆ ರೀ. ಮತ್ತು ಸ್ವಲ್ಪ ಎಳೆದಿರಲಿ, ತುಂಬ ಗಟ್ಟಿಯಾಗಿದ್ದು ಬೇಡ. ಇದು ನಮಗೆ ಮ್ಯಾಂಗೋ ರಸಮ್ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು. ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಇಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ರೀ. ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, ಅರ್ಧ ಟೀ ಸ್ಪೂನಷ್ಟು ಇದು ಸಾಸಿವೆ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಇಲ್ಲಿ 2 ಟೇಬಲ್ ಸ್ಪೂನಷ್ಟು 2.5 ಟೇಬಲ್ ಸ್ಪೂನಷ್ಟು ಇದು ಇದೆ ರೀ ಧನಿಯಾ ಕಾಳು, ಮತ್ತು ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ನೋಡಿ ಹಾಕ್ಕೋಬೋದು, ಗುಂಟೂರು ಹಾಕೋದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಕಾಳುಮೆಣಸು ತೊಗೊಂಡಿನಿ ನೋಡಿರಿ. ಅದು ಖಾರ ಜಾಸ್ತಿ ಆಗಬಾರ್ದು ಅಂಥೇಳಿ ನಾನು ಈ ಥರ ಇದು ಮಾಡ್ಕೊಂಡಿದ್ದೀನಿ ರೀ. ಸ್ವಲ್ಪ ಹುಣಸೆ ರಸ ಮತ್ತು ಹಿಂಗೆ ತೊಗೊಂಡಿದ್ದೀನಿ. ನೀವು ಬೆಲ್ಲ ನೋಡಿ ಹಾಕ್ಕೋಬೋದು. ನಮಗೆ ಈಗ ನೋಡ್ಬೋದು ನಾನಿಲ್ಲಿ ಈ ಥರ ಕುಟ್ಬಿಟ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು. ಈಗ ನಾನು ಫಸ್ಟಿಗೆ ಬೇಳೆಯನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ರೀ. ನಾನಿಲ್ಲಿ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ನಾವು ಇದು ಬೇಯಿಸಿಟ್ಟದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ರೀ, ನಮ್ಮದು ಬೇಳೆಯನ್ನು ಚೆನ್ನಾಗಿ ಈ ಥರ ನೀರಲ್ಲೇ ಚೆನ್ನಾಗಿ ನಾವು ಈ ಬೇಳೆಯನ್ನು ಸ್ವಲ್ಪ ಹೀಗೆ ಕೈ ಆಡಿಸಿದ್ರೆ ಅದು ಸ್ವಲ್ಪ ಗಂಟಾಗಿರೋದು ಇದು ಆಗುತ್ತೆ. ನೋಡ್ಬೋದು ಇಲ್ಲಿಕಂದರೆ ನೀರಲ್ಲಿ ಕಲಿಸ್ಬಿಟ್ಟು ನೀವು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇದು ನಾವು ಬಿಸಿ ಮಾಡೋಕ್ಕೆ ಈ ಕಡೆ ಇಟ್ಕೊಂಡಿದ್ದೇವೆ ರೀ. ನೋಡ್ಬೋದು ನಾವು ಇಲ್ಲಿ ಇದರಲ್ಲಿ ಮಸಾಲವನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಫಸ್ಟಿಗೆ ನೋಡಿರಿ, ನಾನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಕಡಲೆಬೇಳೆನ ಸ್ವಲ್ಪ ಗೋಲ್ಡನ್ನು ಬ್ರೌನ್ ಬರೋ ತನಕ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನಮ್ಮದು ಕಡಲೆಬೇಳೆ ಬ್ರೌನ್ ಆಗಿದೆ ರೀ. ನಾವು ಇದಕ್ಕೆ ನಾವು ಧನಿಯಾ ಕಾಳನ್ನು ಹಾಕೋಣ. 1-2 ಟೇಬಲ್ ಸ್ಪೂನು ಧನಿಯಾ ಕಾಳು ಹಾಕ್ಕೊಂಡು ನಾವು ಬಾಡಿಸ್ಕೊಳ್ಳೋಣ. ಇದ್ರದ್ದು ಸ್ವಲ್ಪ ಪರಿಮಳ ಬರುತ್ತೆ ರೀ. ಆವಾಗ ನಾವು ಒಂದೊಂದೇ ಹಾಕೋತಾ ಹೋಗಬೇಕಾಗುತ್ತೆ. ಇವಾಗ ನೋಡಿರಿ, ನಾನು ಇದಕ್ಕೆ ಮೆಂತ್ಯ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಸ್ವಲ್ಪ ನಾವು ಈ ಥರ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ನೋಡ್ಬೋದು ನೀವು ಸ್ವಲ್ಪ ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಒಣಗಿದ್ದಿದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ನನ್ನ ಹತ್ರ ಒಣಗಿದಿಲ್ಲ, ಅದಕ್ಕೆ ನಾನು ಹಸಿದೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಒಂದು ಫ್ಲೇವರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಬೋದು ರೀ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೇನೆ. ಇವಾಗ ಈಗ ಇದಕ್ಕೆ ನೋಡಿರಿ ಹಿಂಗನ್ನು ಹಾಕ್ತಾಯಿದ್ದೀನಿ. ನಾವು ಹಿಂಗನ್ನು ಇಟ್ಕೊಂಡಿದ್ದೆ ನೋಡಿರಿ. ನಿಮಗೆ ಆಪ್ಷನು ಇದನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ, ತುಂಬ ಹಾಕೋದು ಬೇಡ, 1/4 ಸ್ಪೂನಷ್ಟು ಹಾಕಿದ್ರೆ ಸಾಕು. ಈಗ ಇದು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ರೀ. ಸ್ಟವನ್ನು ಆಫ್ ಮಾಡಿದ್ದೇನೆ. ಇವಾಗ ನಾನು ಇದನ್ನು ತಣ್ಣಗೆ ಮಾಡಿ ಮಿಕ್ಸಿ ಮಾಡ್ಕೊತೀನಿ. ಈಗ ನಮ್ಮದು ಬಿಸಿ ಆಗಿದೆ ರೀ. ಇವಾಗ ನಾನು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೇನೆ. ಹುಣಸೆ ಹಣ್ಣು ಹಾಕೊಂಡ್ಮೇಲೆ ನೋಡಿರಿ, ನಾವು ಇದಕ್ಕೇನೆ ಬೆಳ್ಳುಳ್ಳಿಯನ್ನು ಹಾಕ್ತೀವಿ. ಬೆಳ್ಳುಳ್ಳಿ ನಾವು ಕುಟ್ಟಿಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ನೀವು ನೋಡ್ಬೋದು ಮಾವಿನ ಎಲೆಯನ್ನು ಹಾಕಿ ಇದರೊಳಗೆ ನಾವು ಬೇಯಿಸ್ಕೊಳ್ಳೋಣ. ಚೆನ್ನಾಗಿದು ಕುದಿ ಬರಬೇಕಾಗತ್ತೆ ರೀ. ಈಗ ನೋಡ್ಬೋದು ನಮ್ಮದು ಮಸಾಲೆ ಎಲ್ಲ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ಒಂಚೂರು ಉಪ್ಪನ್ನು ಹಾಕೋತಾ ಇದ್ದೀನಿ. ಅಂದರೆ ನಮಗೆ ಮಸಾಲ ಉಪ್ಪು ಖಾರ ಮತ್ತು ಇದು ಚೆನ್ನಾಗಿ ಹಿಡಿಬೇಕು ನೋಡಿರಿ. ಹಾಗಾಗಿ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತಾ ಇದ್ದೇನೆ. ಈಗ ನೋಡ್ಬೋದು ರೀ, ನಮ್ಮದು ಮಸಾಲ ನಾವು ಮಾಡ್ಕೊತೀವಿ. ನೋಡ್ಬೋದು ನಮ್ಮದು ಮಸಾಲ ನೋಡಿರಿ ಚೆನ್ನಾಗಿ ಫುಲ್ಲು
ನೈಸಾಗಿ ಇದಾಗಿದೆ. ನಮಗೆ ಇದು ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನು ಹಾಕೋಬೋದು. ಇಷ್ಟು ಹಾಕಬೇಕಂತಿಲ್ರಿ. ನೀವು ನೋಡ್ಬೋದು ರೀ, ನಾನು ಪುಡಿಯನ್ನು ಒಂದು ಅರ್ಧ ಪುಡಿಯನ್ನು ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನು ಪುಡಿಯನ್ನು ಹಾಕೊಂಡು ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟ್ ಆದಂಥ ಒಂದು ರಸಮ್ ಇದು. ಈಗ ನೋಡ್ಬೋದು ನಮ್ಮದು ಬಿಸಿ ಆಗಿದೆ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ಇದು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ರೀ. ಈಗ ನೋಡ್ರಿ, ಕುದಿಬೇಕಾದ್ರೇ ಈಗ ನೋಡ್ಬೋದು ರೀ, ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ನೋಡ್ಕೊಂಡು ಚೂರು ಹಾಕಿದ್ದೇನೆ ಟೇಸ್ಟ್ ಸಲುವಾಗಿ ಅಂಥೇಳಿ. ಈಗ ನೋಡ್ಬೋದು ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂಚೂರು ಸಾಸಿವೆ, ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಒಂದು ಸ್ವಲ್ಪನೇ ಈಗ ನಮ್ಮದು ಸಾಸಿವೆ ಸಿಡಿತಾ ಇದೆ. ಒಂಚೂರು ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಣ್ರಿ. ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು. ನಮ್ಮದು ರಸಮ್ ರೆಡಿ ಆಗುತ್ತೆ ನೋಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ಇದು ಹಾಕಿದ್ರೆ ಸಾಕ್ರಿ, ಕರಿಬೇವು ಸೊಪ್ಪು. ಇವಾಗ ನಮ್ಮದು ರೆಡಿ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ರೀ. ಈಗ ನಾವು ಈಗ ನಮ್ಮದು ರಸಮ್ ರೆಡಿ ಆಗಿದೆ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ ರೀ. ಇವಾಗ ಆಫ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆದಂಥ ಒಂದು ರಸಮು. ನೋಡಿದ್ರಲ್ಲ, ನಮ್ಮದು ರಸಮು ತುಂಬ ಈಸಿಯಾಗಿ ಮತ್ತು ಮ್ಯಾಂಗೋ ರಸಮ್ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.